ಇದೇ ಸಿಂಬಲ್ ನಿಂತಿತ್ತು. ಮಿಸ್ಟಿಗ್ಲಿನ್ ವೇರಿಯಂಟ್ ಅಂದಿತ್ತು. ಟಾಪ್ ಏರಿಯಾ ಮಾಡಿದ್ದು ವೆರಿ ಲಾಂಚ್ ಆಗಿ ಬಂದಿದೆ. ಫುಲ್ ಜನ ನಿಂತ್ಕೊಂಡು ಎಲ್ಲ ನಾವು ಫೋಟೋ ತಕ್ಕೊಳ್ತೀವಿ ನಾವು ಕೊಡ್ತಾ ಇದ್ರು. ಆ್ಯಂಡ್ ಇವಾಗ ಇದೇ ಸಿಂಬಲ್ ನಿಮಗೆ ನಮ್ಮದೇ ಪೆನಮ್ ಮೋಟರ್ಸ್ ಲಾಗೋಸ್ಕರ ಬಂದಿದೆ ಶೋರೂಮ್. ಅಪೋಸಿಟ್ ಅಡ್ವೈಟ್ ಕೇರ್ ಶೋರೂಮ್ ಬರುತ್ತೆ ನಿಮಗೆ. ಆ್ಯಂಡ್ ಇವಾಗ ಅದೇ ಸೇಮ್ ಜಾಗ ನಿಮಗೆ ಮಿಡಿಯರ್ ಇದೆ 1.5 ಲೀಟರು ಕ್ರಿಯೋಜೆಟ್ ಎಡಿಷನ್ ಮನೆ ಎಡಿಷನ್ ನಿಂತಿದೆ ನನ್ನ ಮುಂದೆ. ಇದು ಪ್ಯೂರ್ ಪ್ಲಸ್ ಎಡಿಷನ್ 1.5 ಲೀಟರ್ ಕ್ರಿಯೋಜೆಟ್ ಮನೆ ಟ್ರಾನ್ಸ್ಮಿಷನ್ ಗಾಡಿ ನಿಮಗೆ ನಿಂತಿದೆ. ನೀನು ನೋಡ್ತಾ ಇದ್ರೆ ವೆಹಿಕಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ. ಇದು ಸಿಲ್ವರ್ ಗ್ರೇನ ಸ್ವಲ್ಪ ಕಂಪೈನ್ ಕಾಣ್ತಾರೆ ಕಲರ್ ನಂಗೆ ಕಾಂಬಿನೇಷನ್ ಮಾಡ್ತಾ ಇದೆ. ಫೀಚ್ ಕಲರ್ ನೋಡ್ತಾ ಇದೆ. ಒಂದು ಕಡೆ ನಾವು ಗ್ರೇಟ್ ಆಗಿ ಕಾಣಿಸುತ್ತೆ, ಇನ್ನೊಂದು ಹತ್ತಿರ ನೋಡಿದ್ರೆ ಸಿಲ್ವರ್ ಆಗಿ ಕಾಣಿಸುತ್ತೆ. ಮತ್ತೆ ಇದು ಏರಿನ ಕಲರ್ ಡಿಫ್ರೆಂಟ್ ಕಾಣ್ತದೆ ಕಲರ್ ವೇರಿಯಂಟ್ ಇದೆ ಕಲರ್. ಮತ್ತು ನೀವು ಟಾಪಲ್ಲಿ ಈಗ ಸುಮಾರು ಫೀಚರ್ ಡಿಫ್ರೆನ್ಸ್ ಇದೆ. ಇಂಟರ್ ಕ್ಯಾಬಿನ್ ನೋಡ್ತಾ ಇದ್ರೆ ನಿಮಗೆ ಕಾಂಪಿಟೇಷನ್ ಆಗಿದೆ ಡಿಫ್ರೆಂಟ್ ಇದೆ ಟಾಪ್ನಲ್ಲಿ ದಟ್ ಈಸ್ ಸರಾಲಿ ವ್ಯೂ ಮಾಡಿ ತೊಗೊಂಬಂದೇನೆ. ಇದೇನು ಫಿಟಿ ಇದೊಂದು ಪ್ಲಸ್ ಇಂಟೀರಿಯರ್ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಫ್ಯಾಬ್ರಿಕ್ ನಾನು ನೋಡ್ತಾ ಇರೋದು. ಇವಾಗ ವೀಲ್ಸು ಚೆನ್ನಾಗಿ ಇದೆ. ವೀಲ್ಸ್ ಮತ್ತು ಇಂಟೀರಿಯರ್ ಎಲ್ಲ ಚೆನ್ನಾಗಿ ಇದೆ. ಇದರಲ್ಲಿ ಸ್ವಲ್ಪ ಫೀಚರ್ ಚೆನ್ನಾಗಿ ಇದೆ ಗಾಡಿ ಕಂಪೇರ್ ಟು ಟಾಪ್ನ ಕಂಪೇರ್ ಮಾಡಿದೆ ನೀವು ಅಷ್ಟೇ. ಆ್ಯಂಡ್ ಇವರೆಲ್ಲ ಇಂಚ್ ಮಾಡಿ ಗಾಡಿ ಎಲ್ಲ ನಿಮಗೆ ತಿಳ್ಕೊತೀನಿ. ಯಾರನ್ನ ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಮಾಡ್ಕೊಂಡು ನಾನು ಆ್ಯಂಡ್ ವಿಲ್ ಸ್ಟಾರ್ಟ್ ಆಗಿದೆ ಗೈಸ್. ಆ್ಯಂಡ್ ಮನೆ ನೋಡಿ ಈಗ ನೀವು ಟಾಪ್ ತಗೊಂಡು ಮಿಡ್ವೇಲ್ ಅಂತಂದ್ರೆ ಕೀಲೆಸ್ ಅಂತ ಬರುತ್ತೆ, ಫ್ಲಸ್ಟ್ ಅಂದಾಗ ಬರುತ್ತೆ. ವಿತ್ ಪೆನಲ್ಲಿ ಫಿನಿಶ್ ಯೂಸಿಟಿ ಕ್ಯಾಮ್ರಾಸ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಡಿಸ್ಪ್ಲೇಸ್ ಸಿಗುತ್ತೆ. ಸೇಮ್ ಲೈಕ್ ಟಾಪ್ ವೇರಿಯಂಟ್ ಥರನೇ ಆಟೋಟಿಕ್ ವೇರಿಯಂಟ್ ಥರನೇ. ಆ್ಯಂಡ್ ಏನೇನು ಬರುತ್ತೆ ಇದು ಇಲ್ಲ ಬರೋ ಟಾಪ್ನಲ್ಲಿ 100 ಇತ್ತ ಯಾವೆಲ್ಲ ಗೊತ್ತಿಲ್ಲ ಟೈರಿ ನನಗೆ. ಆ್ಯಂಡ್ ಮತ್ತು ಸೇರ ಬ್ಯಾಜಿಮೆಂಟ್ ಇದೆ. ಆ್ಯಂಡ್ ಮೇಲೆ ಟಾಪ್ ಆ್ಯಂಡ್ ಥರನೇ ರೂಫ್ ರೇಲು ಶಾರ್ಕ್ ಫಿನ್ಸ್ ಎಲ್ಲ ಇದೆ ನಿಮಗೆ ಫೀಚರ್ ಬರುತ್ತೆ. ಹಿಂಗೆ ಮಾಡ್ಕೊಂತವರು ಆಲ್ಮೋಸ್ಟ್ ಡೀಸೆಂಟ್ ನಿಮಗೆ ನಿಮ್ಮ ಮನೇಲಿ ಏನಾದ್ರು ಯಾವ್ದಾದ್ರು ವಯಸ್ಸಿದ್ದು ಆರಾಮಾಗಿ ಇಲ್ಲೇ ಇದಾಗುತ್ತೆ. ಅಷ್ಟೊಂದು ಯೂಸ್ ಫುಲ್ ಇಷ್ಟು ಹಂಗೆ ಡೀಟೇಲ್ ಓಪನ್ ಆಗುತ್ತೆ ಅಂತೇಳಿ ಫುಲ್ 90 ಓಪನ್ ಆಗಲ್ಲ ಅಂತೇಳಿ ಡೋರ್ ಓಪನ್ ಆಗಲ್ಲ ಇದು. ಬಟ್ ಯಾಕಂದರೆ ಡೋರ್ ಓಪನ್ ಆಗುತ್ತೆ ಹಂಗೆಲ್ಲ ಓಪನ್ ಆಗುತ್ತೆ. ಒಂದು ಫ್ರಂಟ್ ಬಂದು ಟಾಪ್ ಅಂತ 4 ಪವರ್ ವಿಂಡೋಸ್ ಬರುತ್ತೆ. ನಿಮ್ಗೆ ಅದೇ ಸ್ಟೀಪಲ್ಲಿ ಓನ್ಸ್ ಕೊಟ್ಟಿದ್ದಾರೆ, ರಿಚಾ ಕೊಟ್ಟಿದ್ದಾರೆ, ಫಿನಿಶ್ ಕೊಟ್ಟಿದ್ದಾರೆ. ಹೆಂಗೆ ಬರುತ್ತೆ ಇಲ್ಲೋದೇ ನಿಮಗೆ ಟಾಪಲ್ಲಿ ನಿಮಗೆ ಡಿಫ್ರೆಂಟ್ ಆಗಿ ಮೆಟೀರಿಯಲ್ ಕೊಡ್ತಾರೆ. ಇಂಟೀರಿಯರ್ ಬರುತ್ತೆ ಟೀಟಲ್ಲಿ ನಿಮಗೆ ಡಿಫ್ರೆಂಟ್ ಎಲ್ಲ ಬರುತ್ತೆ ಇದರಲ್ಲಿ ಇಂಟೀರಿಯರ್ಸ್ ಇದರಲ್ಲೂ ಮಕ್ಕಳು ಹಂಗೆ ಇಲ್ಲೋದೇ ನಿಮಗೆ ನೋಡಿ ನಿಮಗೆ ಮಿಡಿವೆ ಅಂತ ನಿಮಗೆ ಮೆಮೊರಿ ಎಲ್ಲಿ ಅಡ್ಜಸ್ಟ್ ಮೆಮೊರೀಸ್ ಏನೋ ಸಿಗಲ್ಲ ನಿಮಗೆ ಬಿಟ್ಟಿದ್ದಾರೆ ಅಂತೇಳಿ. ಏನು ಅಂದರೆ ಕ್ರಿಯೋಜೆಟ್ ಮೆಲ್ ಎಡಿಷನಲ್ಲಿ ನಿಮಗೆ ಮನೆಯಲ್ಲಿ ಏನು ಬರಲ್ಲ. ಡೈವರ್ಸಿಟ್ಗೆ ಮೋಷನ್ ಅಂದರೆ ಮೋಷನ್ ಸೀಟ್ ಏನೂ ಬರಲ್ಲ ಇದಕ್ಕೆ. ಮನೆಯಲ್ಲಿ ನೀವು ಅಡ್ಜಸ್ಟ್ ಮಾಡ್ತದೆ ಡೈವರ್ಸಿಟ್ ಬೇರೆ ಪಾಸಿನ ಅಡ್ಜಸ್ಟ್ ಮಾಡ್ತಾರೆ. ಪ್ರಶ್ನೆ ಮುಂದೆ ಇದಕ್ಕೆ ಬರುತ್ತೆ ಹಿಂಗೆ ಬರುತ್ತೆ ನೋಡಿ ಬರುತ್ತೆ ಮಿಡಿವನ್ ಅದೇ ಮಿಡಿವನ್ ಟಾಪಿಂಗ್ ಮಿಡಿವನ್ಗೆ ತುಂಬ ಚೆನ್ನಾಗಿ ಸರ್. 140 ಡೀಸೆಲ್ಗೂ 140 ಕ್ರಿಯೋಜೆಟ್ ಮಂಡಲ್ ಗಾಡಿ ಡಿಫ್ರೆನ್ಸ್ ಇದೆ ನಿಮಗೆ ಫೀಚರ್ಸ್ ಅಲ್ಲಿ ಇಂಟೀರಿಯರ್ ಡೀಸೆಲ್ ಇಂಜಿನ್ಸ್ ಇದೆ. ನಿಮಗೆ ಟಾಪಲ್ಲಿ 3 ಸ್ಕೀಮ್ ಬರ್ತೈತೆ ಅಲ್ಲಿ 3 ಸ್ಕೀಮ್ ಬರ್ತೈತೆ. ಆ್ಯಂಡ್ ಇಲ್ಲಿ ಇಲ್ಲ ಥರದ್ದು ಆ್ಯಂಡ್ ನೀವು ನೋಡಿ ಇಮಿಡಿಯೇಷನ್ ಬರೀ ನಿಮಗೆ ಡ್ರೈವರ್ ಮಿಡ್ ಎಮ್ ಡಿಫ್ರೆ ಬರುತ್ತೆ. ಮತ್ತು ಒಂದು ಮಲ್ಟಿಟಚ್ ಸಿಸ್ಟಮ್ ಬರುತ್ತಿಲ್ಲ ಅಷ್ಟೇ. ಹಿಂಗೆ ಇದ್ದಾರೆ ನನ್ನ ಗಾಡಿ ನೋಡಿ 50 ಕಿಲೋ ಓಡಿದೆ ಗಾಡಿ ಹೊಡಿಯೋದಕ್ಕೆ 5 ಕಿಲೋಮೀಟರ್ ಗಾಡಿ ಓಡಿದೆ ಹಿಂಗೆ ಬರುತ್ತೆ. ಆ್ಯಂಡ್ ನಿಮಗೆ ಟಾಪ್ ಒನ್ಗೂ ಮಿಡ್ ಅಂಕ ಸೀಟಿಂಗ್ ವೀಲ್ಸ್ ಸ್ವಲ್ಪ ಮೈನ್ಯೂಟ್ ಚೇಂಜಸ್ ಇದೆ. ಬಿಕಾಸ್ ಟಾಪ್ ಒನ್ ನಿಮಗೆ ವೈಟ್ ಕಲರ್ ಸ್ಟಿಚಿಂಗ್ ಬಟ್ಟೆ ಸಿಂಗಲ್ ಬಟ್ಟೆ ಆಯ್ತು. ನೀವು ಅಬ್ಸರ್ವ್ ಲೆದರಿಕ್ ವೈಟ್ ಬಟ್ಟೆ ಸಿಂಗಲ್ ಬಟ್ಟೆ ಆಯ್ತು. ಟಾಪ್ ಒಂದು ಆಟೋಮೆಟಿಕ್ ನೀವು ಅಬ್ಸರ್ವ್ ಮಾಡಿದೆ. ಈಗ ಅದೇ 1.5 ಕ್ರಿಯೋಜೆಟ್ ಮನೇಲಿ ಮಿಡಿವೇರ್ ಅಂತ ನೀವು ಸಿರಿಂಗ್ ವೀಲಲ್ಲಿ ನಿಮಗೆ ಪೇಟರ ಸ್ಟಿಚಿಂಗ್ ಬರ್ತಾ ಇದೆ ಮೆಟೀರಿಯಲ್ ಇದೆ. ಇಟ್ಸ್ ನಾಟ್ ಅ ಟಾಪ್ ಮೆಟೀರಿಯಲ್ ಕೊಟ್ಟಿಲ್ಲ ಅಲ್ಲಿ. ಅಲ್ಲೊಂದು ಟಾಪ್ ಮೆಟೀರಿಯಲ್ ಫಿಟರ್ಸ್ ಇದೆ. ಟಾಪ್ ಇಲ್ಲಿ ನಿಮಗೆ ಲೋಗೋ ಬರುತ್ತೆ, ಕನ್ಸೋಲೇಷನ್ ಎಲ್ಲ ಟಾಪ್ ಅಂಡ್ ಹಂಗೆ ಇದೆ. ನಿಮಗೆ ಟಾಪ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಫೀಚರ್ಸ್ ಅಲ್ಲಿ. ಇದೊಂದು ನಿಮಗೆ ಟಾಪ್ ಮೆಟೀರಿಯಲ್ ಕ್ರೂಸ್ ಎಲ್ಲ ಬರಲ್ಲ ಅನ್ಕೋತೀನಿ. ಇದರಲ್ಲಿ ಜಸ್ಟ್ ವಾಲ್ಯೂಮ್ ಬಟನ್ ಇದೆ. ವಾಲ್ಯೂಮ್ ಬಟನು ಮತ್ತು ನಿಮಗೆ ಓಕೆ ಬರುತ್ತೆ. ಕ್ರೂಸ್ ಎಲ್ಲ ಬರಲ್ಲ. ಆ್ಯಂಡ್ ಸೇಮ್ ನಿಮಗೆ ಆಟೋಮೆಟಿಕ್ ವಿಂಡ್ಶೀಲ್ಡ್ ಕಂಟ್ರೋಲ್ಸ್ ವೈಪರ್ಸ್ ಅನ್ನೋಕ್ಕೆ ಹೆಡ್ಲೈಟ್ ಎಲ್ಲ ಬರುತ್ತೆ. ನಿಮಗೆ
ಕ್ರೂಸ್ ಕಂಟ್ರೋಲ್ ಬರೋದು ಅಲ್ಲಿ ಫಾರ್ ದ ಟಾಪ್ ಅಂಡ್ ಅನ್ಫಿನಿಟ್ ಟಾಪ್ ಅಂಡ್ ಕ್ರೂಸ್ ಕಂಟ್ರೋಲ್ ಬರೋಣ ಕ್ರೂಸ್ ಕಂಟ್ರೋಲ್ ಫೀಚರ್ ಇದೆ ಅನ್ಕೋತೀನಿ ಮೀಡಿಯಾ ಕ್ರೂಸ್ ಕಂಟ್ರೋಲ್ ಇಲ್ಲ ಕ್ರೂಸ್ ಕಂಟ್ರೋಲ್ ಫೀಚರ್ ಇಸ್ ನಾಟ್ ದೇರ್ ಇಲ್ಲ ಫೀಚರ್ ಇಲ್ಲ ಗಾಡಿಯಲ್ಲಿ ಅದೋ ಮೈನಸ್ ಪಾಯಿಂಟ್ ಆಗಿದೆ ಕಸ್ಟಮರ್ಗೆ ನನಗೆ ಗಾಡಿ ನೀವು ಕೇಳಿ ಹೇಳಿದ್ರೆ ಕಂಪರೇಷನ್ ಆಗುತ್ತೆ ಗಾಡಿ ಆಲ್ಮೋಸ್ಟ್ ಆರಾಮಾಗಿ ಆ್ಯಂಡ್ ವಿಚಾರ ನಿಮಗೆ ಇಲ್ಲಿ ಇನ್ನೋದೇ ನಿಮಗೆ ಸದಾ ಫಿನಿಶ್ ಇದೆ ನೋಡಿ ನೀವೇನಾದ್ರು ಆಲ್ ಟೆರೇನ್ ಮಾರ್ಕ್ಸ್ ಇಲ್ಲ ಅಡ್ಜಸ್ಟ್ ಮಾಡೋಕ್ಕಾಗ ಆಲ್ ಟೆರೇನ್ ಮಾಡಿ ಏನು ಟೆರೇನ್ ಮಾರ್ಕ್ಸ್ ಇಲ್ಲ ಅಡ್ಜಸ್ಟ್ ಮಾಡೋಕ್ಕೆ ಟೆರೇನ್ ಮಾರ್ಕ್ಸ್ ಇದೆ ಅಡ್ಜಸ್ಟ್ ಮಾಡೋಕ್ಕೆ ಇಲ್ಲಿ ನಿಮಗೆ ಬೂಟ್ ಓಪನಿಂಗ್ ಇಲ್ಲಿ ಕೊಟ್ಟಿದ್ದಾರೆ ಮುಗಿರಲ್ಲ ಇದೆಲ್ಲ ಡಬ್ಬಿ ಬಟನ್ಸ್ ಬರೀ ಬೂಟ್ ಓಪನಿಂಗ್ ಮತ್ತು ಹಿಡನ್ ಆಫ್ ಸ್ಟೇ ಕೊಟ್ಟಿದ್ದಾರೆ ಇದೇನು ವಿ ಡೆನೇಷನ್ ಮಾಡಿ ಏನು ಗೊತ್ತಲ್ಲ ರೀ ಗೊತ್ತಲ್ಲ ರೀ ಏನು ಫೀಚರ್ ಅನ್ಸುತ್ತೆ ಡಿಫ್ರೆನ್ಸ್ ಡಿಫೆಕ್ಟ್ ಆಗ್ತದೆ ಫೀಚರ್ ಅದು ಇದ್ರೆ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಹತ್ತಿರ ಮೆಟೀರಿಯಲ್ ಕೊಟ್ಟಿದ್ದಾರೆ ಚಂದಿಲ್ಲ ಇದು ಚಂದಿಲ್ಲ ಇಲ್ಲೆಲ್ಲ ಏನಿಲ್ಲ ಇಲ್ಲ ನಿಮಗೆ ಟಾಪ್ ಥರ ಆಟೋಮೆಟಿಕ್ ಬರಲ್ಲ ನಿಮಗೆ ಮನೇಲಿ ಅಡ್ಜಸ್ಟ್ ಮಾಡೋಕ್ಕಾಗಬೇಕು ಅಡ್ಜಸ್ಟ್ ಮಾಡ್ತಾರೆ ಅದನ್ನ ಅದು ಮನೆಯಿಂದ ನೈಟಲ್ಲಿ ಅಡ್ಜಸ್ಟ್ ಮಾಡ್ತೀರಾ ಅಲ್ಲಿ ಮನೆಯಲ್ಲ ನೀವು ಡೇನ್ ಬೆಳಗ್ಗೆ ಮತ್ತು ರಾತ್ರಿ ಅಡ್ಜಸ್ಟ್ ಮಾಡ್ತೀರಾ ನೀವು ಅಷ್ಟೇ ಬಿಟ್ಟರೆ ಟಾಪ್ ಎಲ್ಲ ನೈಟ್ ಕೊಟ್ಟಿದ್ದಾರೆ ಈಗ ಸಾರಿ ಇದೆ ನಿಮಗೆ ವಿಡಿಯೋ ನೆಟ್ಟಿಂಗ್ ಮನೇಲಿ ಸಂಜೂಸ್ ಬರುತ್ತೆ ನೋಡಿ ನಿಮಗೆ ಸಂಜು ಬಂದಿದ್ದು ನೋಡಿ ಸಂಜೂಸ್ ಬರುತ್ತೆ ನಿಮಗೆ ಸಂದೂಫ್ ಎಷ್ಟು ಜಾಸ್ತಿ ಬೇಕು ಅಡ್ಜಸ್ಟ್ ಮಾಡಲಾಗ್ತದೆ ಸಂದೂಫ್ ಮನೇಲಿ ಇವೆಲ್ಲ ಆಟೋಟಿಕ್ ಎಲ್ಲ ಸಂದೂಫ್ ನೋಡಿ ಹಿಂಗೆ ಬರುತ್ತೆ ಅದಕ್ಕೆ ವೇರಿಂಗ್ ಲೆಸ್ ಫೀಚರ್ ಕೊಟ್ಟಿದ್ದಾರೆ ಅಷ್ಟು ವೇರಿಂಗ್ ಲೆಸ್ ಇದೆ ಸಣ್ಣ ಇಲ್ಲ ಗಾಡಿಯಲ್ಲಿ ಒಳ್ಳೆ ಅಡ್ಜಸ್ಟಲ್ಲಿ ವೆರೈಟಿ ಮಾಡಿದೆ ಮೇಲೆ ನೋಡ್ತೀರಾ ಅದು ಬಿಟ್ಟರೆ ನಿಮಗೆ ಡ್ರೈವರ್ ಎಮರಿ ಡಿಸ್ಪ್ಲೇ ಇದೆ ಬಿಟ್ಟರೆ ನಾರ್ಮಲ್ ಅಡ್ಜಸ್ಟ್ ಇದೆ ಹನ್ನೆರಡು ಪಿಕ್ ಮೊಬೈಲ್ ಟೀಚರ್ ಕೊಡ್ತಾರೆ ಇದು ನಿಮಗೆ ಟೂ ಸಿಂಕ್ ಇದೆ ಮೇಲೆ ಟಾಪ್ ಲೈನ್ ಆಟೋಮೆಟಿಕ್ ಆಗುತ್ತೆ ಮೂಸಿನ್ ಬರುತ್ತೆ ಅಲ್ಲಿ ನಿಮಗೆ ಜಾಸ್ತಿಗೂ ಬರುತ್ತೆ ಪೇಸ್ಟಿಗೆ ಕನೆಕ್ಟ್ ಮಾಡಿ ಏನೋ ಇಲ್ಲಿ ಜಾಸ್ತಿ ಮಾತಾಡೋಕ್ಕಾಗುತ್ತೆ ಅದು ಮಿಡ್ ನೈಟ್ ಫೀಚರ್ ಬರಲ್ಲ ನಿಮ್ಮ ಆಗಿದೆ ಅದು ಬಿಟ್ಟರೆ ನಿಮಗೆ ಟಾಪಲ್ಲಿ ಮಿಡ್ ಬ್ಯಾಂಕ್ ಫಿಟ್ಟಿಂಗ್ ಸುಮಾರು ಡಿಫ್ರೆನ್ಸ್ ಚೆನ್ನಾಗಿದೆ ಇಂಟರ್ವಲ್ ಹಾಕೋದಾನೆ ಫೀಚರ್ ಡಿಫ್ರೆಂಟ್ ಆಗುತ್ತಾನೆ ಏನೋ ಬೇರೆ ಹೋಟೆಲ್ ಕೊಟ್ಟಿದ್ದಾರೆ ಇದು ಮಿಡ್ ಬ್ಯಾಂಕ್ ನಿಮಗೆ ಆಟೋಮೆಟಿಕ್ ಅದರಲ್ಲಿ ಎಸಿ ಕನೆಕ್ಟ್ ಬರುತ್ತೆ ನೀವು ನೋಡಿರ್ತೀರ ಎಲ್ಲ ಕಾಸಲ್ಲಿ ಆಟೋ ಕಂಟ್ರೋಲ್ ಬರುತ್ತೆ ಅದೆಲ್ಲ ಲೈಟಲ್ಲೆಲ್ಲ ಇಲ್ಲ ನೀವು ಎಸಿನ ಕಂಟ್ರೋಲ್ ಮಾಡ್ತೀರಾ ಫೀಚರ್ಸ್ ಕೊಟ್ಟಿದ್ದಾರೆ ಅದು ಬಿಟ್ಟರೆ ನಿಮ್ಗೆ ಆಟೋ ಇದರಲ್ಲಿ ನಿಮಗೆ 6 ಸ್ಪೀಡು ಮನೆ ಕೆಲಸನೇ ಯಾರು ಬರಲ್ಲ 6 ಸ್ಪೀಡ್ ಮನೆ ಕೆಲಸನೇ ಬರುತ್ತೆ 60 ವ್ಯಾಟ್ 48 ಇರೋದು ಸೀಪರ್ ಚಾರ್ಜ್ ಫಾಸ್ಟ್ ಚಾರ್ಜ್ ಬರುತ್ತೆ ಪ್ಲಸ್ ಇನ್ನೊಂದು ಚಾರ್ಜ್ ಕೊಟ್ಟಿದ್ದಾರೆ ಟೂ ಚಾರ್ಜಸ್ ಕೊಟ್ಟಿದ್ದಾರೆ ಇಲ್ಲಿದೆ ಬಿಟ್ಟು 6 ಸ್ಪೀಡ್ ಮನೆಗಳು ಬರುತ್ತೆ ಇದರಲ್ಲಿ ವಿತ್ ಚಿಲ್ಲರ್ ಬಾಕ್ಸ್ ಬರುತ್ತೆ ಅದು ಬಿಟ್ಟು ನಮಗೆ ಟಾಪ್ ಥರ ನಮಗೆ ಮಿಡಿಯನ್ನಲ್ಲಿ ಪಾರ್ಕಿಂಗ್ ಬ್ರೇಕು ಆಟೋ ಫೀಚರ್ ಕೊಟ್ಟಿದ್ದಾರೆ ಆ್ಯಂಡ್ ಬಿಟ್ಟು ನಿಮಗೆ ಸಿಂಪಲ್ ಗ್ಲೋಬಸ್ ಕೊಟ್ಟಿದ್ದಾರೆ ಇದು ಸ್ಲೈಡಿಂಗ್ ಗ್ಲೋಬಸ್ ಇದೆ ಹಿಂಗೆ ಬರುತ್ತೆ ಫೀಚರ್ ಬರುತ್ತೆ ಫೀಚರ್ ಕೊಟ್ಟಿದ್ದಾರೆ ನಿಮಗೆ ನೀವು ಸೀಟ್ಸ್ನೇ ಮಾಡಿ ಸೀಟ್ಸ್ ಇದು ವಿತ್ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ ಇಲ್ಲಿ ಫುಲ್ ಫ್ಯಾಬ್ರಿಕ್ ಸೀಟ್ಸ್ ವಿತ್ ನಾನ್ ಅಡ್ಜಸ್ಟೇಬಲ್ ಸೀಟ್ಸ್ ಅನ್ಕೊಂಡು ಮುಂದೆ ಬರುತ್ತೆ ಹಿಂಗೆ ಫೀಚರ್ಸ್ ಬರುತ್ತೆ ನಿಮಗೆ ಮೇಲೆ ನೋಡ್ತಾ ಇದ್ದೀರಾ ಇದಕ್ಕೆ ನಿಮಗೆ ಫೀಚರ್ಸಲ್ಲಿ ಮತ್ತೆ ಇಲ್ಲಿ ಕ್ರಿಯೋಜೆತ್ತಲ್ಲಿ ಮನೇಲಿ ಬಿಡೋದ್ರಲ್ಲಿ ಏನೇನು ಫೀಚರ್ಸ್ ಇದೆ ಗಾಡಿಯಲ್ಲಿ ಈ ಗಾಡಿಯಲ್ಲಿ ಫೀಚರ್ಸ್ ಇಷ್ಟೇ ಇನ್ನೇನು ಅಡಿಷನಲ್ ನಮಗೆ ಟಾಪ್ ಅಂಡ್ ಸುಮಾರು ಡಿಫ್ರೆನ್ಸ್ ಇದೆ ಫೀಚರ್ಸ್ ಟಾಪ್ ಅಂಡ್ ಡಿಸ್ಪ್ಲೇ ಇಂಟೀರಿಯರ್ ಎಲ್ಲ ಚೇಂಜಸ್ ಆಗುತ್ತೆ ಎಷ್ಟು ಬರುತ್ತೆ ಸ್ಕ್ರೀನ್ ಬರುತ್ತೆ ಇದರಲ್ಲಿ ಮಿಡ್-ವೇರಿಯಂಟಲ್ಲಿ ಎಷ್ಟಿದೆ ಸ್ಕ್ರೀನ್ ಇದು 12 ಇಂಚ್ ಕ್ರೂಸ್ ಕಂಟ್ರೋಲ್ ಬರೀ ಟಾಪ್ ಅಂಡ್ ಅಷ್ಟೇ ಕ್ರೂಸ್ ಕಂಟ್ರೋಲ್ ಇದರಲ್ಲೂ ಇದೆ ಮೊಬೈಲಲ್ಲಿ ಬಟನ್ ಇಲ್ಲ ಇದೆ ಓಕೆ ಅದೇ ಕಾಣಿಸ್ತಾ ಇಲ್ಲ ಅದೇ ಕಲರ್ ಅವ್ರಿಗೆ ಓಕೆ ಕ್ರೂಸ್ ಕಂಟ್ರೋಲ್ ಬರೀ ಮಿಡನ್ ಟಾಪ್ ಅಂಡ್ ಅಷ್ಟೇ ಕ್ರೂಸ್ ಕಂಟ್ರೋಲ್ ನನಗೆ ಶ್ರೀಲಂಕಲ್ಲಿ ಇದೆ ಅಂತ ಇಲ್ಲಿದೆ ಯಾವುದೂ ಕಾಣಿಸಿಲ್ಲ ರೀ ಕ್ರೂಸ್ ಕಂಟ್ರೋಲ್ ಇದೆ ಎಲ್ಲಿದೆ ಅಂತೇಳಿ ಇಲ್ಲಿ ಕಾಲಿಂಗ್ ಫೀಚರ್ಸ್ ಇದೆ ಬ್ಲೂಟೂತ್ ಕನೆಕ್ಷನ್ ಫೀಚರ್ಸ್ ಇದೆ ಫೀಚರ್ಸ್ ಇದೆ ಅದು ಬಿಟ್ಟು ನಿಮಗೆ ಗ್ಲೋಬಸ್ ಕೂಲ್ಡ್ ಅನ್ಕೊಂಡಿದ್ದೀನಿ ಕೂಲ್ಡೆ ಗೊತ್ತಿಲ್ಲ ಇದು ಗ್ಲೋಬಸ್ ಕೂಲ್ಡೆ ನಾನ್ ಕೂಲ್ಡ್ ಅಂತ ಅದು ಬಿಟ್ಟರೆ ಮಿಕ್ಕಿದೇನಿದೆ ಫೀಚರ್ಸ್ ತಿಳ್ಕೊತೀನಿ ಮಿಕ್ಕಿರೋದು ಬಿಟ್ಟು ಈಗ ನೀವು ಕೆಲವೊಂದು ಗಾಡಿ ಮಾಡ್ತಾ ಇರೋದು 1500 cc ಮ್ಯಾಕ್ಸ್ ಸಿಲಿಂಡರ್ ಎಂಜಿನ್ ಪ್ರೈಸಿಂಗ್
118 BHP ಇರೋದು 220 ನಮ್ಮ ಥರ್ಡ್ ಬರುತ್ತೆ ಅಂತ ಫೀಚರ್ ಕೊಟ್ಟಿದ್ದು 5 ಫೀಚರ್ ಲೈಕ್ ಟಚ್ ಸ್ಕ್ರೀನ್ ಆಟೋಮೆಟಿಕ್ ಕಂಟ್ರೋಲ್ಸ್ ಅಡ್ವಾನ್ಸ್ಡ್ ಫೀಚರ್ಸ್ ಇದೆ ಅಂತ 16 ಮೈಲ್ ಕೇಂದ್ರ ಮೈಲೇಜ್ ಕೊಡುತ್ತೆ ಗಾಡಿ ನೀವು ಕೇಳಿದ್ರೆ ಇದೆ ಹನಿಗಾರಲ್ಲಿ ನೋಡ್ತೀವಿ ಅಂತ ಇದು ಕ್ರೇಜಲ್ಲಿ ನಿಮಗೆ ಬೋಟ್ ಮ್ಯಾನ್ಯಲ್ ಪ್ಲಸ್ ಆಟೋಮೆಟಿಕ್ ಬೋರ್ಡ್ ಅನ್ಬಿಟ್ಟು ಕರೆಂಟ್ ಪ್ಲಾಂಟ್ ಶೋರೂಮಲ್ಲಿ ನಿಮಗೆ ಮನೆಗೆ ಸಿಟ್ಟಿದ್ದಾರೆ 6 ಮನೆಗೆ ಸಿಟ್ಟಿದ್ದಾರೆ ನಿಮ್ಮ ವಿಚಾರ ಕಾಲ ಅದು ಬಿಟ್ಟರೆ ಆಮೇಲೆ ಅದು ಇದರ ಸ್ಪೆಸಿಫಿಕೇಶನ್ ಇರ್ತದೆ ಡೀಸೆಲ್ ನಾವು ಹತ್ತಿರ ಪೆಟ್ರೋಲ್ ಎಂಜಿನ್ ಇಲ್ಲಿ ಬರ್ತದೆ ಇದು ಡೀಸೆಲ್ ಟರ್ಬೋಚ ಡೀಸೆಲ್ ಬರುತ್ತಂತೆ ಇದು ಡೀಸೆಲ್ದು ನಾವು ಹತ್ತಿರೋದು ಪೆಟ್ರೋಲ್ ಎಡಿಷನ್ ಪೆಟ್ರೋಲ್ ಎಡಿಷನ್ಗೂ ಡೀಸೆಲ್ಗೂ ಜಾಸ್ತಿ ಅದನ್ನ ಡಿಫ್ರೆನ್ಸ್ ಇಲ್ಲ ಸೇಮ್ ಫಿಸಿಕಲ್ ಬರುತ್ತೆ ಇಂಜಿನ್ ಬರುತ್ತೆ ನಿಮಗೆಲ್ಲ ಪವರ್ ಆಪ್ಷನ್ಸ್ ನಿಮಗೆ ಇದರಲ್ಲಿ ನಿಮಗೆ 5 ಸ್ಪೀಡ್ ಮ್ಯಾನ್ಯಲ್ ಪ್ಲಸ್ ಆಟೋಮೆಟಿಕ್ ಬೋರ್ಡ್ ಗಾಡಿ ಬರುತ್ತೆ ಫುಲ್ 6 ಸ್ಪೀಡ್ ಗಾಡಿಸ್ ಬರುತ್ತೆ ಇದರಲ್ಲಿ ನೀವು ಕೇಳಿದ ಮತ್ತೆ ಪ್ರೈಸಿಂಗ್ ಸ್ವಲ್ಪ ಡಿಫ್ರೆನ್ಸ್ ಆಯಿತು ಟೂಲೇ ಜಾಸ್ತಿ ಇದೆ ಪ್ರೈಸಿಂಗ್ ಅನ್ಕೊಳ್ಳೋ ಇದು ಒಂದು 14 ಲಕ್ಷನ ಬರುತ್ತೆ ಅನ್ಕೊಳ್ಳಿ ಇದು ಬರುತ್ತೆ ಈ ಗಾಡಿ ಟಾಪ್ ಬರುತ್ತೆ ಮಿಡಿಯಮ್ ಅಂತ ಅನ್ಕೊಂಡಿದ್ದೀನಿ ಗಾಡಿ ಕಾಸ್ಟ್ ನೀವು ಕೇಳಿದೆ ಅದು ಬಿಟ್ಟು ನಿಮಗೆ ಇದರಲ್ಲಿ ನಿಮ್ಗೆ ಕೀಟೇಸ್ ಇದಕ್ಕೆಲ್ಲ ಅದು ಕಂಟ್ರೋಲು 10.8 ಟಚ್ ಸ್ಕ್ರೀನ್ ಬರುತ್ತೆ ಕ್ರೂಸ್ ಕಂಟ್ರೋಲ್ ಫೀಚರ್ ಇದೆ ಆಟೋಮೆಟಿಕ್ ಸಣ್ಣ ಫಿನಿಶ್ ಬರುತ್ತೆ ನಿಮಗೆ ಮತ್ತು ಟೆರೇನ್ ಮೋಡ್ಸ್ ಇದೆ ಮತ್ತು ನಿಮಗೆ ಸ್ಟೀರಿಂಗ್ ಈ ಥರ ಬರುತ್ತೆ ಫಿನಿಶ್ ಬೇಸಿಕ್ ಪ್ಲಾಸ್ಟಿಕ್ ಪ್ಲೇಸಸ್ ಕೊಡುತ್ತೆ ನಿಮಗೆ ಆ್ಯಂಡ್ ಸೀಟ್ಸ್ ಸರ್ವಿಸಸ್ ಬರುತ್ತೆ ನಿಮ್ಗೆ ಅಡ್ಜಸ್ಟ್ ಮಾಡಿ ಮನೇಲಿ ಅಡ್ಜಸ್ಟ್ ಮಾಡಬೇಕು ಈ ಗಾಡಿಯಲ್ಲಿ ನಿಮಗೆ ಆಟೋ ಇಲ್ಲಿ ವೇಟೇಜ್ ಫೀಚರ್ ಬರಲ್ಲ ಅನ್ಕೋತೀನಿ ಗಾಡಿಯಲ್ಲಿ ಆ್ಯಂಡ್ ಇದರಲ್ಲಿ ಫೀಟ್ ಅವನಲ್ಲಿ ಅಡ್ಜಸ್ಟ್ ಎಲ್ಲ ಫೀಚರ್ಸ್ ಮಾಡ್ತೀವಿ ಅಡ್ಜಸ್ಟ್ ಮಾಡ್ತಿರೋ ಫೀಚರ್ಸ್ ಕೇಳಿದ್ರೆ ಅದು ಈಗ ಅಲ್ಲಿರೋದು ಫೀಚರ್ಸ್ ಕೇಳಿದೆ ಅದು ಬಿಟ್ಟರೆ ಬೇರೆ ಒಂದು ಫೀಚರ್ಸ್ ಇರೋದ್ರಿಂದ ಬೇರೆ ನೀಡಿದೆ ಕೌಟುಗಾಲಿನಿದೆ ಬೇರೆ ಕಾನ್ಸ್ಟಲ್ ಅದೊಂದು ಡಿಫ್ರೆನ್ಸ್ ಇದೆ ಗಾಡಿಯಲ್ಲಿ ಟಾಪಿಂಗ್ ಬಿಡಿ ಕಂಪಟೇಷನ್ ಇಲ್ಲ ಫೀಚರ್ಸಲ್ಲಿ ಈ ಗಾಡಿಯಲ್ಲಿ ಕಂಪನಿ ಈ ಥರ ಇದೆ ಫೀಚರ್ ಗ್ಯಾಸಿಂಗೆ ನೀವೇನಾದ್ರು ಟಾಟಾ ಸೇರ ನಿಮಗೆ ಮಿಡ್ವೇರೆ ನಾವು ನೋಡ್ಬೇಕು ನಾವು ಗಾಡಿ ಅಂತ ಎಲ್ಲರಿಗೂ ನಾವು ಕೇಳಿದ್ರೆ ಶೋರೂಮು ಇದು ಬರೋದು ಪ್ರೇನಮ್ ಮೋಟರ್ಸ್ ಲಾಲ್ಬಾಗ್ ಎಸ್ಕೇಟ್ ಆಪೋಸಿಟ್ ಅಡ್ವೈಟ್ ಕೆ ಇಲ್ಲಾಂದ್ರೆ ಅಲ್ಟಿಮೇಟ್ ಕಾರ್ಸ್ ಜಸ್ಟ್ ಆಪೋಸಿಟ್ ಬರುತ್ತೆ ಶೋರೂಮ್ ಬರುತ್ತೆ ನೀವು ಬರುತ್ತೆ ನೀವು ಪಾಸಿಟಿವ್ ಆಪ್ಷನ್ ಕಡೆ ಬಂದರೆ ನಿಮಗೆ ಲೆಫ್ಟಲ್ಲಿ ದೊಡ್ಡ ಒಂದು ಬೋರ್ಡ್ ಹಾಕ್ಯಾರ ಪ್ರೇನಮ್ ಮೋಟರ್ಸ್ ಅಂತಿದೆ ಅಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಶೋರೂಮ್ ಬರುತ್ತೆ ಬಿಟ್ಟರೆ ಆಪೋಸಿಟ್ ಅಲ್ಲಿ ಬರುತ್ತೆ ನೀವೇ ಗಾಡಿಯಲ್ಲಿ ಬಂದರೆ ಗಾಡಿ ಪಾರ್ಕಿಂಗ್ ಇದೆ ಕಾರ್ ಬೇಕು ಪಾರ್ಕಿಂಗ್ ಇದೆ ನೀವೇನ ಬಸ್ಸಲ್ಲಿ ಬರ್ತೀನಿ ಅಂದರೆ ನೇರೇ ಬಸ್ ಸ್ಟಾಪ್ ಇರೋದು ನೇರೇ ಬಸ್ ಸ್ಟಾಪ್ ಅಂದರೆ ಇರೋದೇ ನೇರೇ ಬಸ್ ಸ್ಟಾಪ್ ಇರೋದಾಗ ಗೊತ್ತಿಲ್ಲ ನನಗೆ ನೇರೇ ಬಸ್ ಸ್ಟಾಪ್ ಪಾಸ್ಪೋರ್ಟ್ ಆಫೀಸರ್ ಸ್ಟಾಪ್ ಕೊಡ್ತಾನೆ ಎಲ್ಲಿ ಮುಂದೆ ಕೂತಾನೆ ಸರ್ ಗೊತ್ತಿಲ್ಲ ಅಲ್ಲಿ ಇರೋದಲ್ಲಿ ಎಲ್ಲಿ ಬಸ್ ಸ್ಟಾಪ್ ಇಲ್ಲ ರೋಡಲ್ಲಿ ಬಸ್ ಸ್ಟಾಪ್ ಇಲ್ಲಿದೆ ಗೊತ್ತಿಲ್ಲ ಬಸ್ ಸ್ಟಾಪ್ ಇಲ್ಲಿದೆ ರೋಡಲ್ಲಿ ಗೊತ್ತಿಲ್ಲ ಬಸ್ ಸ್ಟಾಪ್ ಗೊತ್ತಿಲ್ಲ ನನಗೆ ಅದು ನೀವು ಕೇಳಿದೆ ಆ್ಯಂಡ್ ನೀವೇನಾದ್ರು ಮೆಟ್ರೋ ನಿಯರೆಸ್ಟ್ ಮೆಟ್ರೋ ಲಾಭ ಎಸ್ಕೇರಿ ಪೆನಾಲ್ಟೀಸ್ ನೀವು ಕೇಳಿದ್ರೆ ಲಾಭ ವಿಶೇಷನ್ ಇದ್ದಿದೆ ಲಾಭ ವಿಶೇಷದಿಂದ ಇದು 1.5 ಒಟ್ಟು ಡಿಸ್ಟೆನ್ಸ್ ಆಗುತ್ತೆ ಡಿಸ್ಟೆನ್ಸ್ ಬಟ್ ಇದು ವಾಕಬಲ್ ಅಲ್ಲ ನೀವೇನು ಆಟೋನೇ ಬಿಟ್ಟು ಉಲ್ಟಾ ಬರುತ್ತೆ ಬಿಕಾಸ್ ಇದು ಇರೋದು ಮನೆ ಇರೋದಿದ್ದು ನೀವು ವಾಕ್ ಮಾಡೋಕ್ಕಾದ್ಮೇಲೆ ನೀವು ವಾಕಿಂಗ್ ಹೋಗ್ಬೋದು ಯಾವಾಗ ಸ್ಟೇಷನ್ ಆಕಡೆಲ್ಲ ಬರುತ್ತೆ ಸ್ಟೇಷನ್ ಬರುತ್ತೆ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಇರೋದು ನಿಯರೆಸ್ಟ್ ಸ್ಟೇಷನ್ನು ನೀವು ಈ ಏರಿಯಾಗೆ ಫೀಚರ್ ಕೇಳಿದೆ ಅಷ್ಟೇ ಸಿವಿಟಾಗೆ ಆ್ಯಂಡ್ ಇದೆಲ್ಲ ಇದರಲ್ಲಿ ನಿಮಗೆ ನಿಮಗೆ ಟಾಟಾ ಸೇರ ಕಂಪಿಟೇಷನ್ ಇಕ್ಕಲ್ಲ ಹೊಸ ಕಿಯಾ ಸೆಲ್ಟಾಸ್ ರೆಡಾನ್ ಡಸ್ಟಾಗೆ ಈ ಗಾಡಿಗೆ ಕಂಪಿಟೇಷನ್ ಆಗುತ್ತೆ ಗಾಡಿ ಅಂತ ನೀವು ಕೇಳಿದ್ರೆ ಫೀಚರ್ಸ್ ಕಂಪಿಟೇಷನ್ ಆಗುತ್ತೆ ಗಾಡಿ ಗಾಡಿ ಬರೀ ಗಾಡಿ ಫೀಲ್ಡ್ ಬರುತ್ತೆ ಪೆಟ್ರೋಲ್ ಡೀಸೆಲ್ ಎಡ್ಡ ಟ್ರಾನ್ಸ್ಮಿಷನ್ ಮನೇಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಗಾಡಿಯಲ್ಲಿ ನೀವು ಕೇಳಿದ್ರೆ ಫೀಚರ್ಸು ಆ್ಯಂಡ್ ಈ gas feature ಆ್ಯಂಡ್ ಇದರಲ್ಲಿ ನಿಮಗೆ 360 ಕ್ಯಾಮ್ರಾ ಬರುತ್ತೆ ಇದೆಲ್ಲ ಕ್ಯಾಮ್ರಾ ಇದೆ ಅಲ್ಲಿ ಮೇಲೆ ಕ್ಯಾಮ್ರಾ ಇದೆ ಫ್ರಂಟ್ ಒಂದು ಕ್ಯಾಮ್ರಾ ಇದೆ ಇಲ್ಲೊಂದು ಕ್ಯಾಮ್ರಾ ಇದೆ ನಿಮ್ಗೆ ತೋರಿಸ್ಕೊಳ್ಳೋದು ಇದು ಕ್ಯಾಮ್ರಾಸ್ ಇದೆ ಗಾಡಿಯಲ್ಲಿ ಇದ್ರಲ್ಲಿ ಸುಮಾರು ಕಲರ್ಸ್ ಬರುತ್ತೆ ನಾನು ಹತ್ತಿರೋದು ಯಾವ್ದು ಸುಮ್ಮನೆ ಯೂನಿಕ್ ಕಲರ್ ಇದೆ ಗಾಡಿ ನಾವು ಹತ್ತಿರೋದು ಕ್ಲೌಡ್ ಅಂತ ಕಲರ್ ಇರೋದಂತೆ ಸೊ ಡಿಫ್ರೆಂಟ್ ಕಲರ್ ಇದೆ ಸಿಲ್ವರ್ ಇಲ್ಲ ಗ್ರೇನು ಇಲ್ಲ ಏನೋ ಮಿಕ್ಸ್ ಕಲರ್ ಮಾತಾಡ ಇದು ಕ್ಲೌಡ್ ಕಲರ್ ನಾನು ನೋಡ್ತಾ ಕಲರ್ ಅಂತೇಳಿ ಇದೆಲ್ಲ ಇದು ನೋಡ್ತಾ ಇನ್ನೊಮ್ಮೆ ಮಧ್ಯ ಕಲರ್ ಯಾವಾಗ ಕೇಳ್ತಾ ಇದು ನೋಡ್ತಾ ಟಾಟಾ 1.5 ಲೀಟರ್ ಕ್ರಿಯೋಜೆಟ್
6 ಸ್ಪೀಡ್ ಮನೆ ತೋರಿಸ ಗಾಡಿ ನಾನು ನೀವು ನೋಡ್ತಾ ಡಿಫ್ರೆಂಟ್ ಇಟ್ಟಿರೋದು ಇಟ್ಟಿರೋದು ಇದು ಆಟೋಮೆಟಿಕ್ ವೇರಿಯಂಟ್ ಅಲ್ಲ ಆ್ಯಂಡ್ ಇದೇ ಸೀರೀಸಲ್ಲಿ ಆಟೋಮೆಟಿಕ್ಕು ಬರುತ್ತೆ 6 ಸ್ಪೀಡ್ ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ ನೀವು ವೇರಿಯಂಟ್ ಬರುತ್ತೆ ಇದರಲ್ಲೂ ಮಿಡಲ್ 2 ವೇರಿಯಂಟ್ಸ್ ಇದೆ ಗಾಡಿಯಲ್ಲಿ ಆ್ಯಂಡ್ ಇದೆ ಪ್ರೈಸ್ ಅಂತಾಗಿದೆ 16 ಲಕ್ಷ ಇದೆ ಅಂದ್ಕೊಂಡು ಪ್ರೈಸ್ ಬೆಂಗಳೂರು ಪ್ರೈಸ್ ಆಂಧ್ರ ಪ್ರೈಸ್ ಈ ಗಾಡಿಗೆ ಬಿಕಾಸ್ ಟಾಪ್ ಅಂಡ್ ವೇರಿಯಂಟು 27 ಲಕ್ಷ ಇತ್ತು ಟಾಪ್ ವೇರಿಯಂಟು 20 ಲಕ್ಷ ಟಾಪ್ ಅಂಡ್ ಆದರೆ ನಿಮಗೆ ಮಿಡ್ ಮಾಡಲು 20 ಲಕ್ಷ ಮೇಲೆ ಬರುತ್ತೆ ಅಂತ ಅನ್ಕೊಂಡಿದ್ದೆ ಅಂತ ಇಷ್ಟದ ಗಾಡಿ ಫೀಚರ್ ಇರುತ್ತೆ ಅಷ್ಟೇ ಚೆನ್ನಾಗಿದೆ ಗಾಡಿ ಮಿಡಲ್ ನೋಡ್ಕೊಂಡು ಇದೆ ಡಿಸ್ಪ್ಲೇ ಇದೆ ಸರಿಯಾಗಿ ಡಿಸ್ಪ್ಲೇ ಇದ್ದಾರೆ ಯಾರು ಬಂದು ವೀಕ್ಷಣೆ ಮಾಡೋಕ್ಕೆ ಗಾಡಿ ಹಿಂಗೆ ಜಾಸ್ತಿಗಿದೆ ಈಗ ಹೇಳೋ ಗಾಡಿ ಸಿಟಿಂಗ್ ತೋರಿಸ್ತೀನಿ ಹಂಗೆ ನಾನು ಅದಕ್ಕೆ ಮೊದಲು ವಾಸನೆ ಗಾಡಿ ಹಲೋ ಶೋಭಾ ವೆಲ್ಕಮ್ ಮಾಡಿ ಇವತ್ತು ಮತ್ತೆ ನಾನು ನಿಮ್ಮ ಪೇನಾಟೋಸಿಗೆ ಬಂದಿದ್ದೀನಿ ಲಾಲ್ ಹೊಸಕರಿ ಶೋರೂಮ್ ಬಂದಿದ್ದೀನಿ ಧನೋಡ್ ಅಪೋಸಿಟ್ ಅಡ್ವರ್ಟ್ ಕೇರ್ ಶೋರೂಮ್ ಬರುತ್ತೆ ಇಲ್ಲ ಅಂದರೆ ನೀವು ನಿಯರೆಸ್ಟ್ ನಮಗೆ ಅಲ್ಟಿಮೇಟ್ ಕಾರ್ ಶೋರೂಮ್ ಬಂದಿದ್ದೀವಿ ಇವತ್ತು ಕೂತಿರೋದು ಅದೇ ಫೇಮಸ್ ಗಾಡಿ ಟಾಟಾ ಸೇರ ನಾಟ್ ಆಟೋಟಿಕ್ ವೇರಿಯಂಟ್ ಅಲ್ಲ ಡಿಲಾಟಬಲ್ ವೇರಿಯಂಟ್ ಅಲ್ಲ ನಾಟ್ ಅದು 1.5 ಲೀಟರ್ ಟಾಟಾ ಸೇರ 1.5 ಲೀಟರ್ ಕ್ರಿಯೋಜೆಟ್ ಎಂಜಿನ್ನು 6 ಸ್ಪೀಡ್ ಮನೆ ಗಾಡಿ ನಾನು ಕೂತಿರೋ ಗಾಡಿ ಇಲ್ಲಿಂದ 2 ಇಯರ್ಸ್ ಬರುತ್ತೆ ಈಗ ನಾನು ಇರೋದು ಸಿಟಿ ಬರುತ್ತೆ ನಾನು ಆರಾಮ ಒಂದು ಆರೋಗ್ಯ ಊಟ ಇದ್ದೀನಿ ಇಷ್ಟೇ ಆರೋಗ್ಯ ಕೈಕಿದ್ರೆ ನಾನು ಸಂಜೆ ಫ್ಲೈನ್ ನಿಮಗೆ ಅದು ಗೊತ್ತಿದೆ ಸಿಕ್ಕಾಗುತ್ತೆ ಆ್ಯಂಡ್ ನೋಡಿ ನಾನು ಹಿಂಗೆ ಕೂತ್ಕೊಂಡಿದ್ದೀನಿ ಆರಾಮಾಗಿ ಕೂತ್ಕೊಂಡಿದ್ದೀನಿ ಸಿಟಿಂಗ್ ಬರೋದು ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಗಾಡಿಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಗಾಡಿ ನೀವು ಕೇಳಿದೆ ಫ್ಯಾಬ್ರಿಕ್ ಸೀಟು ಮನೆ ರೆಡಿಮೇಡ್ ಸೀಟ್ಸ್ ಬರುತ್ತೆ ಗಾಡಿ ನೀವು ಕೇಳಿದೆ ಆ್ಯಂಡ್ ಇದು ಈ ಪಕ್ಕದ ಇರೋದು ಪ್ಯಾಸೆಂಜರ್ ಸೀಟ್ಸ್ ಹಿಂಗೆ ಅನ್ಸುತ್ತೆ ನಿಮಗೆ ಹಿಂದೆ ಆ್ಯಂಡ್ ಹಿಂದೆ ಸೀಟ್ ಅವ್ರಿಗೆ 3 ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ ಬಟ್ ಅದು ರೇರ್ ಹಿಂದೆ ಕೂತವರಿಗೆ 3 ಅಡ್ಜಸ್ಟಬಲ್ ಬರುತ್ತೆ ನಿಮ್ಮ ಕೆಲಸ ಫೀಚರ್ ಕೇಳಿದ್ರೆ ಆ್ಯಂಡ್ ಈಗ ಮೆರಿಯೇಟಲ್ಲಿ ನಿಮಗೆಲ್ಲ ಮನೆಗೆ ಅಡ್ಜಸ್ಟೇ ಬರುತ್ತೆ ನಿಮಗೆ ಆಟೋಡಿಗೇನು ಬರಲ್ಲ ಹಿಂಗೆ ಆಟೋಡಿಗೇನು ಬರಲ್ಲ ಇಷ್ಟೇ ಬರಲ್ಲ ಹಿಂಗೆ ಬರುತ್ತೆ ನನಗೆ ನಾನು ವೀಂಗ್ ಆ್ಯಂಗಲ್ ನೀವು ಅದಕ್ಕೆ ಗಾಡಿ ಹೋದ ವೀಂಗಲ್ಲಿ ಸಕಾರ ಕಾಣ್ತೀನಿ ಆರಾಮಾಗಿ ನಾನು ರೋಡ್ ಪ್ರೆಸೆಂಟ್ ಗಾಡಿದು ಮುಂದೆ ರೋಡ್ ಗಾಡಿ ಓಡಿಸ್ತಾ ಇದ್ದೀನಿ ಅದೇ ನಂದು ಹಂಡ್ರೆಡ್ ಸಪೋರ್ಟ್ ಇಂಕ್ ಆಗಿದೆ ನೋಡಿ ಇಲ್ಲಿ ಮನೇಲಿ ಅಡ್ಜಸ್ಟ್ಮೆಂಟ್ ಇದೆ ಇದು ಮೆಮೊರಿ ಸೀಸಲ್ಲಿ ಆಗೋದು ಬರೀ ಅಡ್ಜಸ್ಟ್ ಮನೇಲಿ ಮಿಜಲ್ ಅಂತ ಅಡ್ಜಸ್ಟ್ಮೆಂಟ್ ಮನೆಗೆ ಬರುತ್ತೆ ಅಂದರೆ ನಿಮಗೆ ಅಡ್ಜಸ್ಟ್ಮೆಂಟ್ ಬರುತ್ತೆ ಇಂಕ್ ಆಗಿದೆ ನೋಡಿ ನಮಗೆ ಮುಂದೆ ಮತ್ತು ಹಿಂದೆ ಬೋಟ್ ಮನೇಲಿ ಅಡ್ಜಸ್ಟ್ ಮಾಡಬೇಕು ಅಲ್ಲಿ ನಿಮಗೆ ಯೂಸ್ ಮಾಡ್ತೀರಿ ಈಗ ಅದಲ್ಲಿ ಅಂದರೆ ಒಂದಿದ್ರೆ ಟಾಪ್ ಅಂಡ್ ಎಷ್ಟು ನಿಮಗೆ ನಿಮಗೆ ಮತ್ತೆ ಅಡ್ಜಸ್ಟ್ ಮೆಮೊರಿ ಸೀಟ್ ಬರುತ್ತೆ ರೋಡ್ ಕೆಳಗೆ ಬೇರೆ ತೋರಿಸಿದೆ ನಿಮಗೆ ಈ ಗಾಡಿ ಮತ್ತು ಮಿಡಿವೇನ್ ತಂದಿದ್ದು 1.5 ಲೀಟರ್ ಕ್ರಿಯೋಜೆಟ್ ಎಂಜಿನು 60 ಮನಿ ತೋರಿಸಿ ಗಾಡಿ ನೋಡ್ತಾರೆ ಅದು ಮಿಡಿವೇನ್ ಗಾಡಿ ಅಂತ ಈ ಗಾಡಿಯಲ್ಲಿ ಬ್ಯಾಲೆನ್ಸ್ ಗಾಡಿ ಸೀಟ್ ಬರುತ್ತೆ ತಿಂಗಳು ನಾನು ಕುತ್ಕೊಂಡಿದ್ದೀನಿ ನಾನು ದಿವಸ ಆರಾಮಾಗಿ ಗಾಡಿ ಓಡಿಸ್ತಾರೆ ಹಿಂಗೆಲ್ಲ ಗಾಡಿ ಹಿಂಗೆ ನಿಮಗೆ ಡ್ರೈವರ್ ಆಗಿ ಸುಲಭ ಸುಲಭ ಕೊಟ್ಟಿದ್ದಾರೆ ಆರಾಮ್ರೆಸ್ಟ್ ನಿಮಗೆ ಮೊಬೈಲ್ ಆಮ್ರೆಸ್ಟ್ ಮುಂದೆ ಹಿಂದಕ್ಕೆ ನೀವು ನಿಮ್ಮ ತಗೊಂಡು ಆ ಕೈನ ಅಡ್ಜಸ್ಟ್ ನೀವು ಗಾಡಿನ ಹೊಸಕ್ಕೆ ಫೀಚರ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಡಿಸ್ಪ್ಲೇ ಅಂದರೆ ನಿಮಗೆ ಟಾಪ್ ಅಂತ ಮಿಡುವಿನಲ್ಲಿ ನಿಮಗೆ ಕ್ರೂಸನ್ ಕೊಟ್ಟಿದ್ದಾರೆ ಅಡ್ಜಸ್ಟ್ ಕ್ರೂಸನ್ನೆಲ್ಲ ಹಾಕೊಂಡು ನೀವು ಗಾಡಿನ ಆರಾಮಾಗಿ ನೀವು ಹೈವೇನ ನೀವು ಒಳ್ಳೆ ರೀತಿ ಏನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾದ್ರೆ ಹೈವೇಲಿ ನಾನು ಎಕ್ಸ್ಪೀರಿಯನ್ಸ್ ಆರಾಮಾಗಿ ನೀವು ಎಕ್ಸ್ಪ್ಲೇನ್ ಮಾಡೋಕ್ಕಾದ್ರೆ ಅದು ಮೀಡಿಯಟ್ ಇಲ್ಲಿ ಗಾಡಿಯಲ್ಲಿ ಇದೆ ಅಂತ ಚೆನ್ನಾಗಿದೆ ಫೀಚರ್ ಬಿಟ್ಟು ಕೊಟ್ಟಿದ್ದಾರೆ ಆ್ಯಂಡ್ ಇದರಲ್ಲಿ ನಿಮಗೆ ಇದರಲ್ಲಿ ಸಿಟಿ ಇದೆ ಕ್ರೂಸ್ ಕಂಟ್ರೋಲು ಆಟೋಮೆಟಿಕ್ ಹೆಡ್ಲೈಟ್ ಕಂಟ್ರೋಲು ವಿಂಡ್ಶೀಲ್ಡ್ ವೈಪರ್ಸ್ ಮತ್ತು ನಿಮಗೆ 3D ಕ್ಯಾಮ್ರಾ ಕೊಟ್ಟಿದ್ದಾರೆ ಮತ್ತು ಮಲ್ಟಿ ಡಿಸ್ಟಿಂಗ್ 10 ಇಂಚ್ ಮಲ್ಟಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ಮತ್ತು ಆಟೋಮೆಟಿಕ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಮತ್ತು ಫಾಸ್ಟ್ 65 ವ್ಯಾಟ್ ಫಾಸ್ಟ್ ಕೊಟ್ಟಿದ್ದಾರೆ ಗಾಡಿಯಲ್ಲಿ ಕೊಟ್ಟಿದ್ದಾರೆ ಪಾರ್ಕಿಂಗ್ ಅಸಿಸ್ಟು ಪಾರ್ಕಿಂಗು ಹೋಟೆಲ್ ಫೀಚರ್ಸ್ ಎಲ್ಲ ಇದೆಲ್ಲ ಮತ್ತು ಫೋಟೋ ಕೊಟ್ಟಿದ್ದಾರೆ ಮತ್ತು ನಿಮಗೆ ಸಂಜೂಫ್ ಕೊಟ್ಟಿದ್ದಾರೆ ಮನೆಗೆ ಸಂಜೂಫ್ ಕೊಟ್ಟಿದ್ದಾರೆ ನೀವು ಎಷ್ಟು ಬೇಕು ಅಷ್ಟೇ ನಿಮಗೆ ನಿಮ್ಮ ಹೈಟ್ ಅಡ್ಜಸ್ಟ್ ಮಾಡ್ಲಿಕ್ಕೆ ಅಷ್ಟೇ ಕೊಟ್ಟಿದ್ದಾರೆ ಇಷ್ಟಿದೆ ಈ ಫೀಚರ್ ಏನಿರ್ತದೆ ಆ್ಯಂಡ್ ವೇರಿ ನಿಮಗೆ ಶಾರ್ಕ್ ಫಿನ್ಸು ಟಾಪ್ ಇಂದನೇ ರೇರ್ ಫಿನ್ಸು ಶಾರ್ಕ್ ಅಂಟನ ರೇರ್ ಫಿನ್ಸು ಮತ್ತು ರೇಸ್ ಪಾರ್ಲರು ಎಲ್ಲ ಟಾಪ್ ಇಂದ ಕೊಟ್ಟಿದ್ದಾರೆ ನಿಮಗೆ ಡಿಟೇಲ್ ಕೊಟ್ಟಿದ್ದಾರೆ ಇಷ್ಟವಾದ ಕೊಟ್ಟಿದ್ದಾರೆ ಅಲ್ಲಿ ಹಿಂದೆ ತೋರ್ತೀನಿ ಸಿಟಿಂಗ್ ಕೂಡ ತೋರ್ಸೋಣ ಹಿಂದೆ ಹೆಂಗೆ ಅಂತ ತೋರ್ತೀನಿ ನಿಮಗೆ ಹೀಗಲ್ಲ ನಿಂದ ಸಿಟಿಂಗ್ ವೇಬಿಟ್ಟು ಟಾಪನ್ ಚಲನೆ ಮಿಡಿಯೋನ ನಿಮಗೆ ಫೋಟೋ ಫೋಟೋ
ನಿಮಗೆ ವೇಲೋರ್ಗೆ ಎಷ್ಟು ಬರುತ್ತೆ ಅಂದರೆ ನೀವು ಅಂದರೆ ನಿಮಗೆ ಅದನ್ನು 90 ಡಿಗ್ರಿ ಥರ ಆ್ಯಂಗಲ್ಸ್ ಓಪನ್ ಆಗುತ್ತೆ ಬೇರೆಯವರು ಓಪನ್ ಆಗಲ್ಲ ಇದು ಸೆಕೆಂಡ್ಗಳು ಓಪನ್ ಆಗುತ್ತೆ ಇದು ಬಂದು ನೀವು ನನಗೆ ಹಿಂದೆ ಕುಕ್ಕುನ ಸಿಲ್ಕೋಣ ಬಟ್ ನಾನು ಆಲ್ರೆಡಿ ಉದ್ಯೋಗ ಅದು ಇಲ್ಲೇ ಇಲ್ಲಿ ಪಕ್ಕ ನನಗೆ ಪನಮಿಕ್ ಸಂಜೀವಿಲ್ಲ ನನಗೆ ಸಂಜೋಸ್ತಿಲ್ಲ ಅಂದರೆ ನನಗೆ ಅದು ಹಿಂದೆ 3 ಅಡ್ಜಸ್ಟ್ ಅಡ್ಜಸ್ಟ್ ಇದೆ ಇಲ್ಲಿ ಪಕ್ಕ ನಮಗೆ ಒಂದು ಗ್ಲೋಬಲ್ಸ್ ಅಂತ ಗ್ಲೋಬಲ್ಸ್ ಇದೆ ಗಾಡಿಯಲ್ಲಿ ಆರಾಮ್ ನಮಗೆ ಕೊಟ್ಟು ಫಸ್ಟ್ ಬರ್ತದೆ ಹಿಂದೆ ಇನ್ನೂ ಸರ್ವಿಸ್ ಬರೋದು ನಿಮಗೆ ಬರೋದು ಮಿಡಿವ ಬೇಸ್ ಮಿಡಿಲ್ ಸರ್ವಿಸ್ ಬರೋದು ನಿಮಗೆ ಟಾಪ್ನ ತಗೋಸಿ ಬರೋದು ಅಲ್ಲಿ ಟಾಪ್ ಅಂತ ಬರುತ್ತೆ ನಿಮಗೆ ಅದೇ ಕಂಫರ್ಟ್ ಸಿಗುತ್ತೆ ಕಡೆ ನಾನಿಂದ ಅಂದರೆ ಎಲ್ಲ ಈಗ ಆಮೇಲೆ ಮುಂದೆ ಸಿಟ್ಟು ಆರಾಮಿ ನೀವು ಇನ್ನೂ ಮುಂದೆ ಟೈಮಿಗೆ ಅಡ್ಜಸ್ಟ್ ಮಾಡೋಕ್ಕಾಗ್ತದೆ ಅದು ಅಲ್ಲದೇ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಕಂಫರ್ಟ್ ಕೊಡ್ತದೆ ಹಿಂದೆ ನಾನು ಫುಲ್ ಇಂಪ್ರೂವ್ ಆಗುತ್ತೆ ಈಗ ಸಿಂಪಲಾಗಿ ಹಿಂಗೆ ಕೇಳ್ಕೊತಾನೆ ರೀ ಅಡ್ಜಸ್ಟ್ ಆಗುತ್ತೆ ನೋಡಿ ಆಸ್ ಪರ್ ಡ್ರೈವರ್ ಹೆಂಗೆ ಅಡ್ಜಸ್ಟ್ ಮಾಡ್ತಾನೆ ನಾವು ಮುಂದೆ ಸೀಟ್ ಮಾಡಿ ತಿನ್ನೋದು ಆಗ್ತಾನೆ ಅದು ಪಕ್ಕ ನಿಮ್ಗೆ ಎಲ್ಲನೂ ಕಂಫರ್ಟ್ ಕೂಡ ಆಗುತ್ತೆ ನೋಡಿ ನನಗೆ ಲೆಗ್ರೂಮ್ ಮಾಡಿ ಲೆಗ್ರೂಮ್ ಮಿಕ್ಸಿದೆ ಲೆಗ್ರೂಮ್ ನಾನು ಆರಾಮಾಗಿ ಸಫಿಷಿಯಂಟ್ ಲೆಗ್ರೂಮ್ ಇದೆ ಬೋಟ್ ಇಂದ ಪ್ಯಾಸೆಂಜರ್ ಅದು ಬಿಟ್ಟು ಅಡ್ಜಸ್ಟ್ ಇದೆ ಪುನಃ ಸನ್ ರೂಫ್ ಇದೆ ರೀಡಿಂಗ್ ಲೈಟ್ ಇದೆ ಆ್ಯಂಡ್ ರೇರ್ ಪ್ಯಾಸೆಂಜರ್ಗೆ 65 ವ್ಯಾಟ್ ಇರೋದು ಎರಡು ಫಾಸ್ಟರ್ ಪಡ್ಕೊಟ್ಟಿದ್ದಾರೆ ಇದಕ್ಕೆ ಸೀಟಾಗಿ ಕೊಟ್ಟಿದ್ದಾರೆ ಬಿಟ್ಟು ರೇರ್ ಅವ್ರಿಗೆ ಎ ಸಿ ವೆನ್ಸ್ ಇದ್ದಾರೆ ರೇರ್ ಅವ್ರಿಗೆ ಅದು ಕಲಿಕೆ ನೋಡಿ ಅದಕ್ಕೆ ಕಂಪ್ಯೂಟರಲ್ಲಿ ಇಲ್ಲ ನಮಗೆ KSRTCಲ್ಲೂ ಏರಿಯನ್ಸ್ ಇಲ್ಲ ಹಂಗೆ ಬಟ್ ರನ್ನರ್ ಹೆಸರು ಗೊತ್ತಿಲ್ಲ ನನಗೆ ಅದೇನು ನೋಡಿ ಶೋನು ಲೀಸ್ ಇಲ್ಲ ಕಡೆ ನೋಡೋಕೆ ಗೊತ್ತಿಲ್ಲ ಅದು ಹೆಂಗೆ ಏನಿದೆ ಗೊತ್ತಿಲ್ಲ ಫೀಚರ್ಸ್ ಅದರಲ್ಲಿ ಬಟ್ ನಮಗೆ ಸರಿಯಂತ ನಾವು ಟಾಟಾ KSRTCಲ್ಲಿ ಇಬ್ಬರಲ್ಲೂ ನಿಮಗೆ ಸಾಧನ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ AC ವೆನ್ಸ್ ಇಲ್ಲ ಅರೇಂಜ್ ಮಾಡಿ ಅದೊಂದು ಮಿಸ್ಸಿಂಗ್ ಆಗಿದೆ ಮತ್ತು ನಿಮಗೆ ಫ್ಯಾಬ್ರಿಕ್ ಸೀಟ್ಸು ಗ್ಲೋಬಲ್ಸ್ ಇದೆ ಮೂರೇನು ಅಡ್ಜಸ್ಟ್ ಇದೆ ಹಂಗೆ ಇನ್ನೊಂದು ಒಂದು ಡೀಸೆಂಟ್ 600 ಒಂದು ಬೂಸರ್ ಬರುತ್ತೆ ಈಗಾಗಲೇ ನಿಮಗೆ ನೀವು ಫೀಚರ್ಸ್ ಆ್ಯಂಡ್ ನಿಮಗೆ ಸಣ್ಣ ಸರಿ ಏನೋ ಇದೆ ಸನ್ ಫೈನ್ಸ್ ಇದೆ ಇಲ್ಲ ಇದೆ ಅದನ್ನು ನೋಡಿ ಹಂಗೆ ಹಾಕ್ಬೇಕು ಸನ್ ಫೈನ್ಸ್ ಇದೆ ನೋಡಿ ಹಿಂಗೆ ಏನೋ ನೀವು ಹಿಂಗೆ ಜಾಸ್ತಿ ಹಿಂಗೆ ಮುಚ್ಬಿಟ್ಟು ಹಿಂಗೆ ನೋಡಿ ಹಿಂಗೆ ಜಾಸ್ತಿ ವಾಪಸ್ ಹಿಂಗೆ ಹಾಕ್ಬೇಕಂದ್ರೆ ಜಸ್ಟ್ ಹಿಂಗೆ ನೋಡಿ 2 ಹುಕ್ ಇದೆ ಹುಕ್ಕಲ್ಲಿ ಜಾಸ್ತಿ ನೋಡಿ ಹಿಂಗೆ ನಿಮಗೆ ಹಿಂಗೆ ಸಣ್ಣ ಟೈಪಲ್ಲಿ ನೀವು ಅವಾಯ್ಡ್ ಮಾಡೋಕ್ಕೆ ಅವಾಯ್ಡ್ ಮಾಡೋಕ್ಕೆ ಅವ್ರ ಫ್ರೆಂಡ್ಸ್ ಮುಂದೋರ್ಗಿಲ್ಲ ಅನ್ಕೋತೀನಿ ಬರೀ ಏರೋಪ್ಲೇನ್ ಜೊತೆ ಬರುತ್ತೆ ಏರೋಪ್ಲೇನ್ ಫೀಚರ್ ಇದೆ ನಿಮಗೆ ಬರುತ್ತೆ ಆ್ಯಂಡ್ ಇದರಲ್ಲಿ ನೀವು ಎರಡು ಸಂಪ್ರದಾಯ 6 ಅದನ್ನು ಅವರ ಬರುತ್ತೆ ಕಂಪ್ಯೂಟರ್ ಬರುತ್ತೆ ಬೋರ್ಡಲ್ಲಿ ಬರೋದು ಟಾಟಾ ಆಡಿಯೋ ಸ್ಪೀಕರ್ ಬರುತ್ತೆ ಟಾಟಾ ಆಡಿಯೋ ಸ್ಪೀಕರ್ ಸೈಡ್ ಬೇಕಿದೆ ಬಟ್ 50 ಸ್ಪೀಕರ್ ಬರುತ್ತೆ ಬೇರೆ ಥರ ಸೋನಿ ಬಾಸ್ ಸರ್ವಿಸ್ ಬರೋಲ್ಲ ಅದು JBL ಇನ್ನೂ ಹರ್ಬನ್ ಸ್ಪೀಕರ್ ಸೈಡ್ ಬೇಕಿದ್ದು ಸೊ ಬರುತ್ತೆ ಸೀಟ್ ಅಷ್ಟೊಂದು ಕಂಫರ್ಟ್ ಇಲ್ಲ 5 ಸೀಟ್ಸ್ ಅದು ನೋಡಿಗೆ ಸೀಟ್ ಸೇಮ್ ಇವೇನು ಮಾರುತಿಕದಲ್ಲಿ ಸೇಮ್ ಯಾವುದೋ ಮಾರುತಿಕಾದಲ್ಲಿ ಒಂದೊಂದು ಥರ ಇದೆ ಹೋಗಿದ್ದು ಸೀಟ್ ಕಂಫರ್ಟ್ ಇದೆ ನನಗೆ ಗೊತ್ತಿಲ್ಲ ಸೀಟ್ಸ್ ಬಿಕಾಸ್ ಸೀಟ್ ನಿಮ್ಗೆ ಹಿಂದೆ ಸ್ಪೀಕರ್ ಹಾಕೋಬೇಕಾದ್ರೆ ಕಸ್ಟಮರು ಗಾಡಿ ತೊಗೊಳೋರು ಅಷ್ಟೊಂದು ಇಷ್ಟಲ್ಲ ಸೀಟ್ಸ್ ನಮಗೆ ಸೀಟ್ಸ್ ಬೇಗ ಬಿಟ್ಟು ಸೀಟ್ಸ್ ಬೇಗ ರಿಜ್ ಆಗುತ್ತೆ ಇದರಲ್ಲಿ ಏನಾದ್ರು ಚೆಲ್ದ್ರೆ ಫುಲ್ ಚೆಲ್ದ್ರೆ ನೀರನ್ನು ಚೆಲ್ದ್ರೆ ಬೇಗ ಸ್ಟಿಂಗ್ ಫೀಲ್ ಬರುತ್ತೆ ನನಗೂ ತಪ್ತಾರೆ ಟಾಟಾ ಕಾರ್ ಓನರಾಗಿ ನಮ್ಮ ಟಾಟಾ ರಸ್ತೆಯಲ್ಲಿರೋ ಸರ್ವಿಸ್ ಇದೆ ಅದೆಲ್ಲ ನಮ್ಮ ನಾಯನ ಉಚ್ಚ ಮಾಡಿದ್ರೆ ಏನೋ ಲಿಕ್ವಿಡ್ ಬ್ರಿಜ್ ಎಷ್ಟು ಸ್ಟಿಂಗ್ ಸ್ಮೆಲ್ ಬರುತ್ತೆ ನನಗೆ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದಕ್ಕೆ ಸ್ಮೆಲ್ ಬರುತ್ತೆ ಅದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನ ಅದಕ್ಕೆ 550 ಮುಂದೆ ನಾನು ಹಾಕ್ಬಿಟ್ಟು ಫಿಲ್ಟರ್ ಹಾಕ್ಸೋಬೇಕಿದೆ ಆಗ ಆಗಲ್ಲದೆ ಆಕ್ಸಿಡೆಂಟ್ ಏನೋ ಚೆಲ್ ಮಕ್ಕಳು ನಿಮ್ಮಲ್ಲಿ ಕರೆಂಟ್ಲಿ ಇದ್ದವ್ರು ಏನೋ ಚೆಲ್ದ್ರೆ ಏನೋ ಮಾಡಿ ಇರೋದು ಮತ್ತು ಸೀಟ್ ಸುಮ್ಮನೆ ಸ್ಟಿಂಗ್ ಬರುತ್ತೆ ನಿಮ್ಗೆ ಇದನ್ನು ವಾಶ್ನ ತುಂಬ ಕಷ್ಟ ಪಡ್ಬೇಕಾಗುತ್ತೆ ನೀವು ಆ್ಯಸ್ ಎ ಓನರ್ ನಾನು ಕಷ್ಟಪಟ್ಟು ಮಾತಾಡ್ತಾರೆ ನಾನಿಲ್ಲಿ ಅದೇ ಅದನ್ನ ಪ್ರಕಾರ ಅದು ಸೊ ಯಾಕೂ ಹಾಕೊಂಡು ಬರೋದು ಅದು ಸಿಂಗಲ್ ಬಿದ್ದೋದೇನೆ ಹಿಂಗೆ ಒಂದು ಡೀಸೆಲ್ ಸ್ಪೇಸ್ ಇದೆ ನಿಮ್ಗೆ ಬರೋದು ಅಷ್ಟೇ ಬೇರೆ ಡೀಟೇಲ್ಸ್ ಇಲ್ಲ ಅದರಲ್ಲಿ ನಿಮಗೆ ಮುಂದೆ ಡೋರ್ ಪಾಕೆಟ್ಸ್ ಬರುತ್ತೆ ಹಿಂದೆ ರೇಸ್ ಪ್ಯಾಸೆಂಜರ್ಗೆ
ಅಷ್ಟೇ ಬೇರೆ ಇಂಟ್ರೆಸ್ಟಿಂಗ್ ಪ್ಲೇಸ್ ಏನಿಲ್ಲ. ಇಂಟ್ರೆಸ್ಟಿಂಗ್ ಪ್ಲೇಸ್ ಬಿರಿಯಾನಿ ಮತ್ತು ಫೀಸ್ ಗಾಡಿಲ್ಲ ಅಷ್ಟೇ ಅಷ್ಟೇ. ಏನಾದ್ರು ಟಾಪಿಂಗ್ ಟೋಟಲ್ ಮಿದೊಂದು 12 ಲಕ್ಷ ಆಗುತ್ತೆ. ಈಗ ಸಿಟಿ ಪ್ರೈಸ್ ಗೊತ್ತಿಲ್ಲ ನಂಗೆ. ನಾನು ಕೂಡ ಈಗ 25 ಲಕ್ಷ ಟಾಪ್ ರೇಟ್ ಇದೆ. ಇದು ಒಂದು 24 ಲಕ್ಷ 25 ಸಾವಿರ ಗೊತ್ತಿಲ್ಲ ನನಗೆ. ನಾನು ಎಕ್ಸ್ಟೇಷನ್ ಪ್ರೈಸಲ್ಲಿ ಮಾತಾಡ್ತಾರೆ ನಾನು ನಿಮಗೆ ಅಸಿಗೆ ಸಿಗಿದ್ದದು. ಅದೇ ಈಗ ನೋಡಿ ಇಲ್ಲೋದು ತುಂಬ ಈಜಿ. ಅದೇ ಇಲ್ಲಿಗೂ ತುಂಬ ಈಜಿ. ಆರಾಮಾಗಿ ನಂಗೆ ಇಲ್ಲಕ್ಕಾಗ್ತ ಇಲ್ಲಕ್ಕೆ ಅದು ಕೂರ್ಗ್ ವಿಚಾರ ಎಲ್ಲರೂ ಮಾತಾಡೋದು. ನನಗೆ ರೇರಾರ್ಗೆ ಶಾರ್ಕ್ ಫಿಲ್ಸ್ ರೇಸ್ ಮಾಡೋರು ಬೇಕಿದೆ. ಬೈಕರ್ ಇಟ್ಟಿದ್ದಾರೆ. ನನಗೆ ಡಿ ಫಾಸ್ಟ್ ಕೊಟ್ಟಿದ್ದಾರೆ. ಇದು ನಿಮಗೆ ಟಾಟಾ ಸೇಲ್ ಅಂತ ಟಾಟಾ ಲೋಗೋ ಇದೆ. ಟಾಟಾ ಲೋಗೋ ಇದೆ. ಬಿಟ್ಟರೆ ನನಗೆ ಡೈಲೇಟ್ ಫುಲ್ ಬರುತ್ತೆ. ಇಷ್ಟು ಗೊತ್ತಿಲ್ಲ ಅದು ಇದು ಟಾಪಿಕ್ ಫುಲ್ ಬರುತ್ತೆ. ಮಿನೋದು ಗೊತ್ತಿಲ್ಲ ಬರುತ್ತೆ ಅನ್ಕೋತೀನಿ. ನನಗೆ ಅದೇ ಕೂಡ ಅದೇ ರೀತಿಯಾಗಿ ಮನೇಲಿ ಎಕ್ಸಸೈಸ್ ಬೋಟು ನನಗೆ ಅದರಲ್ಲಿ ಬೇರೆ ಇಟ್ಟಾಗುತ್ತೆ. ನನಗೆ ಪಾರ್ಸಲ್ ಟ್ರೇ ಇದೆ. ಒಂದು ದಿವಸ ಬಿಟ್ಟಿದೆ. ಇದೆ ಸ್ಟೆಪ್ನಿ ಕೇಳಿದ್ರೆ ಸ್ಟೆಪ್ನಿ ಬರೋದು ಇದು ತುಂಬ ಕಾಗಲಕ್ಕೆ ಬರ್ತೀನಿ. ಸ್ಟೆಪ್ನಿ ಕಾಕೆ ಬರ್ತಾನೆ. ಒಂದು ಡೀಸೆಂಟ್ ಬೇಸ್ ಕೊಟ್ಟಿದ್ದಾರೆ. ಡೀಸೆಂಟ್ ಬೇಸಲ್ಲಿ ಹೋಗ್ತಾರೆ ಗಾಡಿಗೆ. ಏನು ಕಾಗಕ್ಕೆ ಬರುತ್ತೆ ನಿಮಗೆ ವೇದಿಕೆಯಲ್ಲಿ ನಿಮ್ಗೆ ಡ್ರಿಂಕ್ ಆಗುತ್ತೆ. ವೇ ಕಾನ್ಸೆಪ್ಟ್ ನಿಮಗೆ ಇಲ್ಲಿ ನಿಮಗೆ 12 ವ್ಯಾಟ್ ಸಿಗರೇಟ್ ಚಾರ್ಜ್ ಪಾಟ್ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನಿಮಗೆ ಟೂಲ್ ಬೇಸ್ ಇರಬೇಕು. ಜೊತೆಗೆ ವೇ ಸ್ಟೆಪ್ನಿ ಅಲ್ಲಿದೆ ನೋಡಿ. ನೋಡಿ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದರಿಗೆ ಸ್ಟರ್ಸ್ ಕೊಟ್ಟಿದ್ದಾರೆ. ನಿಮಗೆ ಇದರಲ್ಲಿ ಬಟನ್ ಕಾಣಿಸಲ್ಲ. ಮನೆಯಲ್ಲೇ ಟೈಬೇಕು ಮನೆಯಾಗೆ ಹಾಕ್ಬೇಕು ವಾಪಸ್ ಇರೋಣ. ಆ ಥರ ಗೊತ್ತಾದ್ರೆ ಹೆವಿದೆ ನೋಡಿ. ಬೂರುತ್ತೆ ಹೆವಿದೆ. ಫುಲ್ ಮೆಟಲ್ ಬಾರು ಇದು ಅದೇ ಲೋಗೋದಿದ್ದಾರೆ. ಶಾರ್ಕ್ ಫಿಲ್ಸ್ ಇದೆ. ರೇಸ್ ಪಾಯ್ಲರು, ರೂಫ್ ಫ್ರೇಮ್ಸು. ಇದು ಟಾಪ್ ಎಂಡಲ್ಲಿ ಟೈಲೈಟ್ ಅಂತ ಎಷ್ಟೇ ಬರುತ್ತೆ ಅನ್ಕೋತೀನಿ. ಫುಲ್ ಬರಲ್ಲ ಇದಲ್ಲಿ ಬಿಡುವ ಅಂತ ಅನ್ಕೋತೀನಿ. ಇಲ್ಲಿ ಅದೇ ಮೊದಲೇ ಕೂಡ ಅದೇ ಸಹ ಕೊಟ್ಟಿದ್ದಾರೆ. ಹಿಂಗಾಗುತ್ತೆ ಫೀಚರ್ ಜಾಸ್ತಿ ಮುಂದೆ ಜಾಸ್ತಿ ಮುಂದೆ. ಪ್ರೈಸ್ ಸರಿ ಗೊತ್ತಿಲ್ಲ. ಪ್ರೈಸ್ ಎಷ್ಟಿಲ್ಲ ಯಾವ ಪ್ರೈಸ್ ಇವಾಗ ಮಿಡ್-ವೇರಿಯಂಟ್ ಗೊತ್ತಿಲ್ಲ. ಟಾಪ್ 20 ಲಕ್ಷದ ಟಾಪ್ ಎಂಡ್ ವೇರಿಯಂಟ್ಗೆ ಮಿಡ್-ವೇರಿಯಂಟ್ ಕ್ರಿಯೋಜೆಟ್ ಮಿಡ್-ವೇರಿಯಂಟ್ಗೆ ಪೆಟ್ರೋಲ್ ತುಂಬ ಎಷ್ಟಿದೆ ವೇರಿಯಂಟ್ ಪ್ರೈಸ್ ಗೊತ್ತಿಲ್ಲ. ಈಗ ನೋಡ್ತಾ ಇರೋದು ಕೂರ್ಗ್ ಅಂತ ಯಾರಂಕಲ್ಲ ಬಸವನ ಬೋನ್ ಮದುವೆ ಅಂತ ಬೋನ್ ಮದುವೆ ಅಂತ ಇದು ಟೈಸ್ ಒಂದೇ ಟೈಸ್ ನಿಮ್ಗೆ ಬರೋದು ಇದರಲ್ಲಿ 225/60 ಆರ್ 18 ಟೈರ್ ಸೇಮ್ ಟಾಪ್ ಎಂಡಲ್ಲಿ ಅಷ್ಟೇ ಬರುತ್ತೆ. ಟೈರ್ 1 ಇಂಚ್ ಸ್ಮಾಲೆಸ್ಟ್ ಸ್ಟೆಪ್ನಿ 1 ಇಂಚ್ ಸ್ಮಾಲೆಸ್ಟ್ ಸ್ಟೆಪ್ನಿ ಬರುತ್ತೆ. ನಾನು ಆಲ್ಸೋ ಡಿಸ್ಪ್ಲೇ ಬರುತ್ತೆ. ಚೆನ್ನಾಗಿದೆ ಟೈರ್ ನಿಮ್ಗೆ ಬರುತ್ತೆ. ನಾನು ಟೈರಿಗೂ ಡಿಫ್ರೆನ್ಸ್ ಇದ್ದಾಗ ಅನ್ಕೋತೀನಿ. ಟಾಪ್ ಎಂಡ್ ಮಿಡ್-ವೇರಿಯಂಟ್ ಟೈಲ್ಸಲ್ಲಿ ಡಿಫ್ರೆನ್ಸ್ ಇದೆ ನಂಗೆ ಗೊತ್ತಿಲ್ಲ. ಸೇಮ್ ಟೈರ್ ಇದೆ ಗೊತ್ತಿಲ್ಲ. ಡಿಫ್ರೆನ್ಸ್ ಕೇಳ ಹಿಂಗೆ ಸಿಕ್ಕಿದೆ ಅಂತ ಮೇಲೆ ನಿಮ್ಗೆ ಮೇಲೆ ಸನ್ರೂಫ್ ಇದೆ. ನಿಮಗೆ ದೊಡ್ಡ ಸನ್ರೂಫ್ ಕೊಟ್ಟಾರೆ ಈ ಸೆಗ್ಮೆಂಟ್ ಈ ಗಾಡಿಗೆ ನಿಮಗೆ. ಮತ್ತು ನಿಮಗೆ ಏನಾದರೂ ಫಿನಿಶ್ ಹಿಂಗೆ ಬರುತ್ತೆ. ಇದು ಟೈರ್ ಆಗರಲ್ಲ. ಇದು ಬಟ್ ಲುಕ್ ಕೊಡೋಕೆ ಹಿಂಗೆ ಆಗುತ್ತೆ. ಬ್ಲ್ಯಾಕ್ ಬರ್ತದೆ. ಬ್ಲ್ಯಾಕ್ ಪೇನರ್ ಸಿಗುತ್ತೆ. ಮುಂದೆಗೆ ನೋಡಿದ್ರೆ ಬರ್ತಿದ್ದಾರೆ. ಆ್ಯಂಡ್ ಚೆನ್ನಾಗಿದೆ ಕಲರ್. ಡಿಫ್ರೆಂಟಾಗಿ ಕಾಣ್ತಿದೆ ಕಲರ್. ನಿಮಗೆ ಟೋಸ್ಟರ್ ಸ್ಟುಡಿಯೋಸ್ ಟೋಸ್ಟರ್ ಕೊಟ್ಟಿದ್ದಾರೆ. ಡೋರ್ಗೆ ನೋಡ್ಬೋದು. ಅಂದರೆ ಎಲ್ಲನೇ ಕ್ರಾಶ್ ಆದರೆ ನಿಮಗೆ ಡೋರ್ ಎಂತ ಆಗಲ್ಲ. ಡೋರ್ನ ಸೇವ್ ಮಾಡುತ್ತೆ. ಡೋರ್ನ ಆ ಥರ ಕೊಟ್ಟಿದ್ದಾರೆ. ನಿಮ್ಮ ಸ್ವಂತ ನಿಮಗೆ ಸೇಮ್ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ನೋಡ್ಬೋದು. ಟಾಪ್ ಎಂಡ್ ಥರನೇ ಇದೆ. ಅಲ್ಲಿ ಕಡೆ ಲೋ ಬೀಮು ಮೇಲೆ ಈ ಕಡೆ ಲೋ ಬೀಮ್ ಮೇಲಿರೋದು ಹೈ LED ಲೈಟ್ಸು ಪ್ಯಾನಲ್ ಫ್ರೆಶು ಮೇಲಿರೋ ಡಿಟೇಲಸ್ ಬರುತ್ತೆ. ಇಟಲಿಗೆ ಕ್ಯಾಮ್ರಾ ಬರುತ್ತೆ. ಟಾಟಾ ಲೋಗೋ ಇದೆ. ಮೊದಲಿಗೆ ಫಿಲ್ಮ್ ಡಾಟಾ ಸೇರ ಬರುತ್ತೆ. ಇದು ಬರುತ್ತೆ. ಟಾಟಾ ಮಿನೋದು ಅದೇ ಕೆಲಸ ಇದೆ. ನಿಮಗೆ ಬೇಸ್ ಅಂತ ಚೇಂಜಸ್ ಆಗುತ್ತೆ. ಬೇಸಲ್ಲಿ ನಿಮಗೆ ಆಲ್ ಫೋರ್ ಅದೇನೇ ಬೇಸನ್ ಅಲ್ಲಿಗೆ ಬರುತ್ತೆ ಅನ್ಕೋತೀನಿ ಗಾಡಿಯಲ್ಲಿ. ಬೇಸ್ಮೆಂಟ್ ಅಲ್ಲಿಗೆ ಹಿಂಗೆ ಫೀಚರ್ ಹೆಂಗೆ ಕಾಣಿಸುತ್ತೆ. ಚೆನ್ನಾಗಿದೆ ನನ್ನ ಫೀಚರ್ ಚೆನ್ನಾಗಿರೋಕ್ಕಾದ್ರೆ ಸರಿ ಚೆನ್ನಾಗಿರುತ್ತೆ. ಸೊ ವಿಡಿಯೋ ಮುಂಚೆ ಲಕ್ಷ ತಪ್ಪ ಮಾಡಿದೆ ವಿಡಿಯೋಗೆ. ಆ್ಯಂಡ್ ದಿಸ್ ಇಸ್ ಟೇಕ್ ಸೆನೆನ್ ಆಗೋದು ಶಾರ್ಟ್ಲಿ ಗೈಸ್. ಬಾಯ್. ಚೆನ್ನಾಗುತ್ತೆ ಮಿಡ್-ವೇರಿಯಂಟ್ ಅಂತ 1 ಇತ್ತೆ. ಕ್ರಿಯೋಜೆಟ್ ಬಂದಿದೆ. ಮಿಡ್-ವೇರಿಯಂಟ್ ನೋಡ್ತಾರೆ ನಾವಿದೆ. ಇದಂತ
6 ಸ್ಪೀಡ್ ಮನೆಗೆ ಎಕ್ಸ್ಪ್ರೆಸ್ ಥರ್ಡ್ ಎಡಿಷನ್ ಆಗ್ತಾ ಇರೋದು. ಇದು ಆಗ್ತಾ ಇರೋದು ಡೀಸೆಲ್ ಇಂಜಿನ್ ಆಗ್ತಾ ಇರೋದು. ಇದು ಡೀಸೆಲ್ ಅಂತ ಇದು ಡೀಸೆಲ್ ಅಂತ ಇದರಲ್ಲಿ ಪೆಟ್ರೋಲ್ ಬರುತ್ತೆ, ಡೀಸೆಲ್ ಬರುತ್ತೆ. ಇದರಲ್ಲಿ ಬೋರ್ಡ್ ಮನೇಲಿ ಬರೋ ಆಲ್ರೆಡಿ ಬೋರ್ಡ್ ಏನಾದ್ರು ಬರ್ತಿದೆ. ನಾವು ಮಾತ್ರ ಮನೇಲಿ ಎಡಿಷನ್ 6 ಮೇಲೆ ಡೀಸೆಲ್ ಎಡಿಷನ್ ಡೀಸೆಲ್ ಆಗ್ತಾ ಇರೋದು ಇದರಲ್ಲಿ ಅಷ್ಟೇ. ಇದಾಗಿ ಪ್ರೈಸ್ ಗೊತ್ತಿಲ್ಲ, ಪ್ರೈಸ್ ಜಾಸ್ತಿ ರೇಟ್ ಗೊತ್ತಿಲ್ಲ, ಪ್ರೈಸ್ ಇದೆ ಗೊತ್ತಿಲ್ಲ, ಪ್ರೈಸ್ ಇದೆ ಅಂತಾಗ ನಮ್ದು 20 ಲಕ್ಷ ಇದೆ ರೇಟು ಗೊತ್ತಿಲ್ಲ, ಅಷ್ಟು ಪ್ರೈಸ್ ಇತ್ತು. ಹಂಗೆ ಮುಡಿಗಳು ಅಂತ ಹಿಂಗೆ ಬರುತ್ತೆ. ಅದು 2 ನಂಬರ್ 100 ಬರುತ್ತೆ ಗಾಡಿಗೆ. ಸೆಕೆಂಡ್ ಮುಡಿದ ಗಾಡಿ ನಾವು ಸಿಗುತ್ತಾ ಇಲ್ಲ, 100 ಗಾಡಿ ಇದೆ ಹೊಸ ಸಿಗಿದಾಗಿ.